ಸೊ ಗೆಳೆಯರೆ, ಮಾಂಸಖಂಡಗಳ ನೋವು ಏನು, ನರಗಳ ನೋವೇನು, ಮಸಲ್ ಪೇಯ್ನ್ ಆ್ಯಂಡ್ ನರ್ವ್ ಪೇಯ್ನ್ ಅಂತೀವಿ. ಇದು ತುಂಬ ಡಿಫ್ರೆಂಟ್ ಬೇರೆ ಬೇರೆ. ಯಾಕೆಂದರೆ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಮಸಲ್ ಪೇಯ್ನ್ ಅಂದರೆ ಸಾಧಾರಣ ಅಷ್ಟೊಂದು ಸಿವಿಯರ್ ಇಲ್ಲ, ನರ್ವ್ ಪೇಯ್ನ್ ಅಂದರೆ ಸ್ವಲ್ಪ ಸಿವಿಯಾರಿಟಿ ಜಾಸ್ತಿ ಇದೆ. ಸೊ ಅದು ಮಸಲ್ ಪೇಯ್ನ್ ಹೆಂಗಿರುತ್ತೆ, ನರ್ವ್ ಪೇಯ್ನ್ ಹೆಂಗಿರುತ್ತೆ, ಅದಕ್ಕೂ ಡಿಫ್ರೆನ್ಸ್ ಏನು, ಹೇಗೆ ನೀವು ಕಂಡುಹಿಡಿಬೇಕು, ಮತ್ತು ಯಾವ ರೀತಿಯ ಪೇಯ್ನ್ ಇದ್ದಾಗ ಯಾವ ರೀತಿಯ ಟ್ರೀಟ್ಮೆಂಟ್ ತೊಗೋಬೇಕು, ನುರಿತ ವೈದ್ಯರ ಹತ್ರ ಯಾವಾಗ ಹೋಗಬೇಕು ಅನ್ನೋದು ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ ಗೆಳೆಯರೆ. ಪೇಯ್ನ್ ಭಾಳ ಕಾಮನ್, ನಿಮ್ಗೆ ಗೊತ್ತೇ ಅಲ್ವಾ. ಮಸಲ್ಸ್ ಪೇಯ್ನ್ ಆದರೆ ಭಾಳ ಸುಲಭ ಟ್ರೀಟ್ಮೆಂಟ್, ಆದರೆ ನರ್ವ್ ಪೇಯ್ನ್ ಆದರೆ ಭಾಳ ಕಷ್ಟ. ಸೊ ಹಾಗೆ ಅವೆರಡನ್ನು ಹೇಗೆ ವ್ಯತ್ಯಾಸ ಕಂಡುಹಿಡ್ಕೊಳ್ಳೋಂಥ ವಿಡಿಯೋದಲ್ಲಿ ಹೇಳ್ತೀನಿ ಗೆಳೆಯರೆ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್. ನಾನು 40 ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ನನ್ನ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಶಾರ್ಟ್ಲಿ 1 ಲಕ್ಷ ಸಬ್ಸ್ಕ್ರೈಬ್ ಆಗ್ತಾರೆ. ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೆ, ಮಾಂಸಖಂಡಗಳು ನೋವು ಹೇಗಿರುತ್ತೆ, ಮಸಲ್ ಪೇಯ್ನ್ ಅದು ಭಾಳ ಇಂಪಾರ್ಟೆಂಟು. ನೋಡಿ, ನೀವು ಇಂಟೆನ್ಸ್ ಎಕ್ಸಸೈಸ್ ಮಾಡ್ಬಿಡ್ತಾರೆ ಕೆಲವ್ರಿಗೆ. ಅದಕ್ಕೆ ವೀಕೆಂಡ್ ವಾರಿಯರ್ಸ್ ಅಂತ ಕರೀತಾರೆ. ಒಂದು ವೀಕೆಂಡ್ ಹೋಗ್ಬಿಟ್ಟು ಶನಿವಾರ ಭಾನುವಾರ ಸಿಕ್ಕಾಬಡೆ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡೋದು. ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ನೋವು ಇಲ್ಲಿ ನೋವು ಅಂತ. ಅದಕ್ಕೆ ಡಾಮ್ಸ್ ಅಂತೇಳಿ, ಡಿಲೈಡ್ ಆನ್ಸೆಟ್ ಆಫ್ ಮಸಲ್ ಸೋರ್ನೆಸ್ ಅಂತ. ಡಾಮ್ಸ್ ಅಂತ, ಡಿಲೈಡ್ ಆನ್ಸೆಟ್ ಆಫ್ ಮಸಲ್ ಸೋರ್ನೆಸ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ನೀವು ಇಂಟೆನ್ಸ್ ಎಕ್ಸಸೈಸ್ ಮಾಡಿಬಿಟ್ಟಾಗ ನೆಕ್ಸ್ಟ್ ಡೇ ಮಾರ್ನಿಂಗು ಅಲ್ಲಿ ನೋವು ಇಲ್ಲಿ ನೋವು ಅಂತ ಹೇಳ್ತೀವಿ ಅಲ್ವಾ, ಅದು ಮಸಲ್ಸ್ ಪೇಯ್ನ್. ತಪ್ಪರೆ ಯಾವುದೋ ಒಂದು ಇದ್ದಾಗಿದ್ದಂಗೆ ಟ್ರೆಕ್ಕಿಂಗು, ಇದ್ದಾಗಿದ್ದಂಗೆ ಬೆಟ್ಟ ಹತ್ಬಿಡೋದು, ನಂದೇ ಬೆಟ್ಟ ಹತ್ಬಿಡೋದು, ದೇವದಂಗ ಬೆಟ್ಟ ಹತ್ಬಿಡೋದು, ಮಾನಸ ಫುಲ್ ನೋವು, ಫುಲ್ ಸುಸ್ತು ಮಲ್ಕೊಂಡ್ಬಿಡ್ತೀರ ಅಲ್ವಾ. ಅದು ಒಂದು ಸೈಡ್ ಡಿಲೈಡ್ ಆನ್ಸೆಟ್ ಆಫ್ ಮಸಲ್ ಸೋರ್ನೆಸ್ ಅಂತೀವಿ. ಅಥವಾ ಏನೋ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಭಾರ ಎತ್ಬಿಟ್ಟಿರ್ತೀರ. ಫಸ್ಟ್ ಡೇ ಹೋಗ್ಬಿಟ್ಟು ಸಿಕ್ಕಾಬಿಟ್ಟು ಕ್ರಿಕೆಟಲ್ಲಿ ಬೌಲಿಂಗ್ ಮಾಡಿಬಿಡ್ತೀರಾ, ಸಿಕ್ಕಾಬಿಟ್ಟೆ ಏನೋ ಸ್ಕಿಪ್ಪಿಂಗ್ ಮಾಡಿಬಿಡ್ತೀರ. ನಿಮಗೆ ಯಾವ ರೀತಿಯ ಅಭ್ಯಾಸ ಇಲ್ದೇ ಒಂದೇ ಸಲ ಓವರಾಗಿ ಮಾಡ್ತಾರೆ, ಏನೋ ವೆಯ್ಟ್ ಎತ್ಬಿಡ್ತೀರಾ ಅಲ್ವಾ, ಏನೋ ಸುಟ್ಕೇಸ್ ಕಡೆ ಎತ್ಬಿಡ್ತೀರ. ಆ ಥರ ನಿಮ್ಗೆ ಅಭ್ಯಾಸ ಇಲ್ದೇ ಮಾಡಿದಾಗ ಒಂದು ಗ್ರೂಪ್ ಆಫ್ ಮಸಲ್ಸ್ ಪೇಯ್ನ್ ಮಾಡ್ಬೋದು. ಕೆಲವು ಸಪೋಸ್ ಈಗ ಶೋಲ್ಡರ್ ಮಸಲ್ಸ್ ಅಷ್ಟೇ ಪೇಯ್ನ್ ಇರುತ್ತೆ, ಕೆಲವು ಬೈಸಸ್ ಪೇಯ್ನ್ ಬರ್ಬೋದು, ಕೆಲವು ತೊಡೆ ಬರ್ಬೋದು, ಕೆಲವು ಮೀನ್ಕಂಡ ಪೇಯ್ನ್ ಬರ್ಬೋದು. ಸ್ಕಿಪ್ಪಿಂಗ್ ಓವರಾಗಿ ಮಾಡಿಬಿಡ್ತಾರೆ. ಸೊ ಈ ಥರ ಲಿಮಿಟೆಡ್ ಜಾಗದಲ್ಲಿ ಮಾತ್ರ ಅದು ಪೇಯ್ನ್ ಇರುತ್ತೆ. ಅದು ಮಸಲ್ಸ್ ಸೋರ್ನೆಸ್ ಅಂತ, ಅದು ಮಸಲ್ಸ್ ಪೇಯ್ನ್, ಮಸ್ಕ್ಯುಲರ್ ಪೇಯ್ನ್ ಅಂತೀವಿ. ಯೂಶಲಿ ಓವರ್ ಎಕ್ಸರ್ಷನ್ ಆಗುವಂಥ ಪೇಯ್ನು. ಸೊ ಇದು ಸಾಧಾರಣ ಟೆಂಪ್ರವರಿ. ನಿಮಗೆ ಮಸಲ್ಸ್ ಪೇಯ್ನ್ಗೆ ಟ್ರೀಟ್ಮೆಂಟ್ ಏನಪ್ಪ ಅಂತಂದರೆ ಸ್ವಲ್ಪ ರೆಸ್ಟ್ ತೊಗೋಬೇಕಾಗತ್ತೆ, ಬಿಸಿ ಶಾಖೆ ಕೊಡ್ಬೋದು, ಪೇಯ್ನ್ಗೆ ಜೆಲ್ ಹಚ್ಕೋಬೋದು. ತೀರಾ ನೋವು ಜಾಸ್ತಿ ಕೆಲವು ಪೇಯ್ನ್ ಕಿಲ್ಲರ್ಸ್ ಮಾತ್ರ ಕೂಡ ತೊಗೋಬೋದು. ಒಂದು ಫಿಸಿಯೋಥೆರಪಿ ಕೂಡ ಸಜೆಸ್ಟ್ ಮಾಡ್ತೀವಿ. ಈ ಥರ ಮಾಡಿದಾಗ ಮಸಲ್ಸ್ ಪೇಯ್ನ್ ತನ್ನಷ್ಟೇ ಹೊರಟೋಗುತ್ತೆ, ಅಂಥ ಸೀರಿಯಸ್ ಪೇಯ್ನ್ ಅಲ್ಲ. ಸೊ ಈ ರೀತಿ ಆಗುವಂಥದ್ದಕ್ಕೆ ಮಾಂಸಖಂಡಗಳ ಪೇಯ್ನ್, ಒಂದು ಗ್ರೂಪ್ ಆಫ್ ಮಸಲ್ಸ್, ಶೋಲ್ಡರ್ ಮಸಲ್ಸ್ ಇರ್ಬೋದು, ಅಥವಾ ಇಲ್ಲ ಆರ್ಮ್ ಮಸಲ್ಸ್ ಇರ್ಬೋದು, ತೊಡೆ ಮಾಂಸಗಳು ಅಷ್ಟೇ ಎಫೆಕ್ಟ್ ಆಗುತ್ತೆ. ಇದಕ್ಕೆ ನಾವು ಮಸ್ಕ್ಯುಲರ್ ಪೇಯ್ನ್ ಅಂತೇಳಿ. ಇದು ಭಾಳ ಕಾಮನ್, ಸ್ಟ್ರೆಸ್ ಸ್ಟ್ರೈನ್ ಆದಾಗ, ಓವರ್ ಆ್ಯಕ್ಟಿವಿಟೀಸ್ ಆದಾಗ ಆಗುವಂಥದ್ದು. ಸಿಂಪಲ್ಲಾಗಿ ಟ್ರೀಟ್ಮೆಂಟ್ ತೊಗೊಂಡಾಗ ಕ್ಲಿಯರ್ ಆಗುತ್ತೆ ಗೆಳೆಯರೆ. ನರ್ವ್ ಪೇಯ್ನ್ ಅಂತ ಹೇಳ್ತೀವಿ ನೋಡಿ. ನರ್ವ್ ಪೇಯ್ನ್ ಟೋಟ್ಲಿ ಡಿಫ್ರೆಂಟ್. ನರ್ವ್ ಪೇಯ್ನಲ್ಲಿ ಏನಾಗುತ್ತೆ, ಸಪೋಸ್ ಈಗ ಬ್ರೇಕಲ್ಲಿ ಕತ್ತಲ್ಲೋ ನರ್ವ್ ಶುರು ಆಗುತ್ತೆ, ಇಲ್ಲಿಂದ ಇಲ್ಲಿಗೆಲ್ಲ ಹರಿತಾ ಇರುತ್ತೆ ನರ್ವ್ ಪೇಯ್ನ್. ಅದೇ ರೀತಿ ಸೊಂಟದಲ್ಲಿ ಸ್ಯಾಟಿಕಾ ಪೇಯ್ನ್ ಅಂತ ಹೇಳ್ತೀವಿ. ಸೊ ಇದು ಟೋಟ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪೇಯ್ನು. ಅದನ್ನು ಒಂದೇ ಕಡೆ ಇರಲ್ಲ, ಅದು ರೇಡಿಯೇಟ್ ಆಗ್ತದೆ. ರೇಡಿಯೇಟಿಂಗ್ ಪೇಯ್ನ್ ಅಂತೀವಿ, ರೆಫರ್ಡ್ ಪೇಯ್ನ್ ಅಂತೀವಿ. ರೇಡಿಯೇಟ್ ಇಲ್ಲಿಂದ ಒಂದು ಕಡೆ ಎಲ್ಲ ಹರಿತಾ ಇರುತ್ತೆ, ಆ ನರ ಎಲ್ಲೋ ಹೋಗ್ತಾರೆ ಅಲ್ಲ. ಬ್ರೇಕಲ್ಜಿ ಅಂತ ಹೇಳಿದ್ರೆ ಇಲ್ಲಿಂದ ಶುರುವಾಗಿದ್ದು ಕೆಲವು ಭುಜ ಬರುತ್ತೆ, ಕೆಲವಿಗೆ ತೋಳು ಬರುತ್ತೆ, ಕೆಲವು ಮುಂಗೆ ಇರ್ಬೋದು, ಕೆಲವು ಚಿಕ್ಕ ಬೆರಳು ನೋವು ಅಂತಾರೆ, ಕೆಲವಿಗೆ ಹೆಬ್ಬೆಟ್ಟು ನೋವು ಅಂತಾರೆ. ಸೊ ಅದು ಅಲ್ಲಿಂದ ರೇಡಿಯೇಟ್ ಆಗ್ತಿದ್ದು ರೇಡಿಯೇಟಿಂಗ್ ಟೈಪ್ ಆಫ್ ಪೇಯ್ನ್ ಅಂತೆ. ಆದರೆ ಪೇಯ್ನ್ ಆ ವಿಧಾನನೇ ಬೇರೆ. ಶೂಟಿಂಗ್ ಟೈಪ್ ಆಫ್ ಪೇಯ್ನ್ ಇರುತ್ತೆ, ಕೆಲವು ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಕೆಲವು ಮುಳ್ಳು ಚುದ್ದಂಗೆ ಆಗುತ್ತೆ, ಕೆಲವು ಪ್ಯಾರಸ್ಥೆಷಿಯಾ ಇರುತ್ತೆ. ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಪೇಯ್ನ್ಸ್ ಇರುತ್ತೆ. ಸೊ ಮಸಲ್ಸ್ ಪೇಯ್ನೇ ಬೇರೆ ಥರ ಇರುತ್ತೆ, ನರ್ವಿಂದ ಉತ್ಪನ್ನ ನ್ಯೂರೋಜೆನಿಕ್ ಪೇಯ್ನ್ ಅದೇ ಬೇರೆ ಥರ ಇರುತ್ತೆ. ಜೊತೆಗೆ ನರ್ವ್ ಪೇಯ್ನ್ ಬೇರೆ ಬೇರೆ ಅಸೋಸಿಯೇಷನ್ ಸಿಂಪ್ಟಮ್ಸ್ ಇರುತ್ತೆ. ಲೈಕ್ ಟಿಂಗ್ಲಿಂಗ್ ಆ್ಯಂಡ್ ನಮ್ ಸೆನ್ಸೇಷನು, ಪ್ಯಾರಸ್ಥೆಷಿಯಾ ಅಂತ. ನರ್ವ್ಸ್ ಮೇಲೆ ಸಪೋಸ್ ಇಲ್ಲಿ ಕತ್ತಿನ ನರದ ಮೇಲೆ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಅಥವಾ ಡಿಸ್ಕ್ ಫ್ಲಾಪ್ಸ್ ಆಗಿರ್ಬೋದು, ಅಥವಾ ಲುಂಬಾರ್ ಏರಿಯಾದಲ್ಲಿ ಡಿಸ್ಕ್ ಫ್ಲಾಪ್ಸ್ ಆಗಿರ್ಬೋದು. ನರ್ವ್ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದಾಗ ನರದ್ದು ಸ್ಯಾಟಿಕಾ ಟೈಪ್ ಆಫ್ ಪೇಯ್ನ್ ಇರುತ್ತೆ. ಜೊತೆಗೆ ನಮ್ನೆಸ್ ಅಂತೀವಿ, ಸೆನ್ಸೇಷನ್ ಕರೆಕ್ಟಾಗಿ ಗೊತ್ತಾಗಲ್ಲ, ಜೋಬಿಡಿದೆ ಸಹ ಮರಗಡಿದೆ ಅಂತಾರೆ, ಪಿನ್ಸ್ ಆ್ಯಂಡ್ ನೀಡಲ್ಸ್ ಅಂತೀವಿ, ಆ ಥರ ಸೆನ್ಸೇಷನ್ ಬರ್ತದೆ. ಅದು ಬರ್ನಿಂಗ್ ಸೆನ್ಸೇಷನ್ ಬರ್ಬೋದು. ಸೊ ಈ ಥರ ಅಸೋಸಿಯೇಟ್ಸ್ ಕೆಲವು ತೀರಾ ಪ್ರೆಷರ್ ಜಾಸ್ತಿ ಆದಾಗ ವೀಕ್ನೆಸ್ ಕೂಡ ಬರ್ಬೋದು. ಕೆಲವಿಗೆ ಹೆಬ್ಬೆಟ್ ಮೇಲೆ ಎತ್ತಕ್ಕಾಗಲ್ಲ, ಫುಟ್ ಡ್ರಾಪ್ ಅಂತ ಪಾದ ಬಿದ್ದೋದು ಮೇಲೆ ಎತ್ತಕ್ಕಲ್ಲ. ಸೊ ಈ ಥರ ಸಿಂಟಮ್ಸ್, ಅಸೋಸಿಯೇಟ್ ಸಿಂಟಮ್ಸ್. ಸೊ ನರದ ಪೇಯ್ನ್ ಇದ್ದಾಗ ಆ ಮಾಮೂಲಿ ಬರ್ನಿಂಗ್, ಶೂಟಿಂಗ್ ಆ ಥರ ಪೇಯ್ನ್ ಜೊತೆ ನಿಮಗೆ ಈ ರೀತಿಯ ನ್ಯೂರಾಲಜಿಕಲ್ ಸಿಂಪ್ಟಮ್ಸ್, ಈ ಥರ ಸಿಂಪ್ಟಮ್ಸ್ ಕೂಡ ಇರುತ್ತೆ. ಹಾಗಾಗಿ ನರ್ವ್ ಪೇಯ್ನ್ ಟೋಟ್ಲಿ ಡಿಫ್ರೆಂಟು. ಭಾಳ ಜನಕ್ಕೆ ನೀವು ಇದನ್ನು ಅನುಭವಿಸೋಕೆ ಗೊತ್ತಾಗುತ್ತೆ, ನರದ ಪೇಯ್ನ ಮಾಂಸ ಪೇಯ್ನ್ ಅಂತ. ಸೊ ಈ ಥರದ ಪೇಯ್ನ್ ಇದ್ದಾಗ ಅದು ಸ್ವಲ್ಪ ಸೀರಿಯಸ್ ಕಂಡೀಷನ್ನು. ಖಂಡಿತ ನುರಿತ ವೈದ್ಯರು ತೋರಿಸ್ಬೇಕು. ಬೇಕಾಗಿರುವಂತಹ ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ. ನರ್ವ್ ಪೇಯ್ನ್ಗೆ ಬೇಕಾದಂಥ ಬೇರೆ ಬೇರೆ ಥರದ್ದು ಮಾತಾಡೋದು, ಎಲ್ಲ ಪೇಯ್ನ್ಗೂ ಒಂದೇ ಥರ ಮಾತಾರೆ. ನ್ಯೂರೋಜೆನಿಕ್ ಪೇಯ್ನ್ ಅಂತ ಹೇಳ್ತೀವಿ. ಆ ನ್ಯೂರೋಜೆನಿಕ್ ಪೇಯ್ನ್ಗೆ ಬೇರೆ ಥರ ಮಾತ್ರೆಗಳು ಬರುತ್ತೆ, ಅದನ್ನು ಕೊಡಬೇಕಾಗತ್ತೆ. ಸೆಂಟ್ರಲ್ ಆ್ಯಕ್ಟಿಂಗ್ ಪೇಯ್ನ್ ಕಿಲ್ಲರ್ಸ್ ಅಂತ ಬರುತ್ತೆ, ಅದನ್ನು ಕೊಡಬೇಕಾಗತ್ತೆ ನ್ಯೂರೋ ಟೈಪ್ ಆಫ್ ಪೇಯ್ನ್ಗೆ. ಸೊ ಆ ಡಯಾಗ್ನೋಸಿಸ್ ಬೇರೆ, ಟ್ರೀಟ್ಮೆಂಟೇ ಬೇರೆ. ಹಾಗಾಗಿ ನೀವು ನಿಮಗಿರುವಂಥದ್ದು ಮಸಲ್ಸ್ ಪೇಯ್ನ, ನರ್ವ್ ಪೇಯ್ನ ಭಾಳ ಈಸಿಯಾಗಿ ತಿಳ್ಕೊಬೋದು. ನಿಮಗೆ ನರದ ಪೇಯ್ನ್ ಆಗಿದೆ,
ಬೇಗ ಆದಷ್ಟು ಬೇಗ ಬಂದು ನುರಿತ ವೈದ್ಯ ತೋರಿಸ್ಕೊಂಡು ಕರೆಕ್ಟಾಗಿರೋ ಟ್ರೀಟ್ಮೆಂಟ್ನ ಶುರು ಮಾಡ್ಬೋದು. ಸೊ ಮಸಲ್ಸ್ ಪೇನ್ಗೂ ನರ್ವ್ ಪೇನ್ಗೂ ತುಂಬ ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡೋದು. ನಾವು ಹೇಳಿದಂಗೆ ಮಸಲ್ ಪೇನ್ ಒಂದು ಗ್ರೂಪಲ್ಲಿ ಇರುತ್ತೆ. ಯೂಶ್ವಲಿ ಓವರ್ ಎಕ್ಸರ್ಷನ್ನು, ಓವರ್ ಎಕ್ಸಸೈಸು, ಓವರ್ ಎಂಥೂಸಿಯಾಸ್ಟ್ ವರ್ಕ್ ಮಾಡಿದಾಗ ಬರುವಂಥದ್ದು. ಯೂಶ್ವಲಿ ಸ್ವಲ್ಪ ರೆಸ್ಟ್ ತೊಗೊಂಡು ಬಿಸಿ ಶಾಖ ತೊಗೊಂಡು ಜೆಲ್ ಗಿಲ್ ಹಚ್ಕೊಂಡು ಎಲ್ಲ ಮಾಡೋದು ಗೊತ್ತಾಗಿಲ್ಲ. ನರ್ವ್ ಪೇಯ್ನ್ ಆಗಲ್ಲ. ಶೂಟಿಂಗ್ ಟೈಪ್ ಇರುತ್ತೆ, ಸಿವಿಯರ್ ಪೇಯ್ನ್ ಇರುತ್ತೆ, ರೇಡಿಯೇಟಿಂಗ್ ಪೇಯ್ನ್ ಇರುತ್ತೆ, ಸೈಟಿಕಾ ಪೇಯ್ನ್ ಅಂತೀವಿ, ಬ್ರೇಕಲ್ ಜಪ್ ಅಂತೀವಿ, ಡಯಾಬಿಟಿಕ್ ನ್ಯೂರೋಪತಿ, ನರ್ವ್ಸ್ ಡ್ಯಾಮೇಜ್ ಆದಾಗ ಡಯಾಬಿಟಿಕ್ ನ್ಯೂರೋಪತಿ ಅಂತ ಕೆಲವು ನರ್ವ್ ಕಂಪ್ರೆಷನ್ ಆಗುತ್ತೆ. ಸಪೋಸ್ ಇಲ್ಲಿ ಕಾರ್ಪಲ್ ಸಿಂಡ್ರೋಮ್ ಅಂತ ಒಂದು ಕಂಡೀಷನ್ ಇದೆ, ಅಲ್ನಾರ್ ಟನಲ್ ಸಿಂಡ್ರೋಮ್ ಅಂತ ಕಂಡೀಷನ್ ಇದೆ. ಎಲ್ಲಿ ನರ್ವ್ ಕಂಪ್ರೆಸ್ ಆಗ್ತಾರೆ ಅಲ್ಲಿ ಶೂಟಿಂಗ್ ಟೈಪ್ ಪೇಯ್ನ್ ಇರುತ್ತೆ. ರೆಸ್ಟಲ್ಲಿದ್ದಾಗಲೂ ನೋವು ಆಗ್ತಾ ಇರುತ್ತೆ. ಜೊತೆಗೆ ಲಾಂಗ್ ಟರ್ಮ್ ಪೇಯ್ನ್ ಇರುತ್ತೆ, ನ್ಯೂರಾಲಜಿಕಲ್ ಪೇಯ್ನ್ಸು. ಅಸೋಸಿಯೇಟ್ ಸಿಂಪ್ಟಮ್ಸು ಪ್ಯಾರಾಸಿಷಿಯಾ ಆಗಲಿ ಅದು ಟಿಂಗ್ಲಿಂಗ್ ನಮ್ಸೇಷನ್ ಅವೆಲ್ಲ ಇರುತ್ತೆ. ಅವಾಗ ಅದನ್ನು ನ್ಯೂರೋಜೆನಿಕ್ ಪೇಯ್ನ್ ಅನ್ಕೋಬೋದು. ಸೊ ಟ್ರೀಟ್ಮೆಂಟ್ ವೈಸ್ ಬಂದರೆ ಮಸಲ್ಸ್ ಪೇಯ್ನು ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟು ಅವೆಲ್ಲ ತೊಗೊಂಡ್ರೆ ಕಡಿಮೆ ಆಗುತ್ತೆ. ನ್ಯೂರೋಜೆನಿಕ್ ಪೇಯ್ನ್ಗೆ ಮತ್ತು ವೈದ್ಯ ತೋರಿಸ್ಬೇಕು. ಬೇಕಾದ ಕೆಲವು ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಗತ್ತೆ. ಕೆಲವರಿಗೆ ಕತ್ತಲ್ಲಿ ತೊಂದರೆ ಇದ್ದರೆ, ಸ್ಪೈನಲ್ ತೊಂದರೆ ಇದ್ದರೆ ಅದಕ್ಕೆ ಎಕ್ಸ್ರೇ ಮಾಡಿ ನೋಡ್ತೀವಿ. ತೀರಾ ಅವಶ್ಯಕ MRI ಕೂಡ ಮಾಡಬೇಕಾಗುತ್ತೆ. ಕೆಲವು ನರ್ವ್ ಕಂಡೀಷನ್ ಸ್ಟಡೀಸ್ ಕೂಡ ಮಾಡ್ತೀವಿ. ಆ ಥರ ಇದ್ದಾಗ ಆರ್ಥೋಪೆಡಿಕ್ ಸರ್ಜನ್ಸ್ ತೋರಿಸ್ಬೇಕಾಗ್ಬೋದು. ಈವನ್ ನ್ಯೂರೋಲಜಿಸ್ಟ್ಗೆ ನ್ಯೂರೋ ಸರ್ಜನ್ಸ್ ಕೂಡ ತೋರಿಸ್ಬೇಕಾಗ್ಬೋದು. ಸೊ ಇದನ್ನು ನರ್ವ್ ಸಿಂಪ್ಟಮ್ಸ್ ಇತ್ತು ಅಂದರೆ ನೆಗ್ಲೆಕ್ಟ್ ಮಾಡೋದು ಬೇಡ. ಕೂಡಲೇ ಒಬ್ಬ ನುರಿತ ವೈದ್ಯ ತೋರಿಸಿ ಆದಷ್ಟು ಬೇಗ ಒಳ್ಳೆ ಟ್ರೀಟ್ಮೆಂಟ್ನ ಶುರು ಮಾಡೋದು ಭಾಳ ಇಲ್ಲದ್ರೆ ಫೈನಲ್ ಥಾಟ್ಸ್. ನೆಕ್ಸ್ಟ್ ಟೈಮ್ ನಿಮಗೆ ಪೇಯ್ನ್ ಬರುತ್ತೆ, ನಿಮ್ಮ ದೇಹದಲ್ಲಿ ನೋವು ಆಗ್ತಾಯಿದೆ ಅಂತಂದರೆ ಫಸ್ಟ್ ಯೋಚನೆ ಮಾಡಿ ವೆದರ್ ಇಟ್ಸ್ ಮಸಲ್ ಪೇಯ್ನ್ ಆರ್ ನರ್ವ್ ಪೇಯ್ನ್ ಅಂತ ಅಲ್ವಾ. ಸಿಂಪಲ್ಲಾಗಿ ಅವೆರಡಕ್ಕೂ ಡಿಫ್ರೆನ್ಷಿಯೇಟ್ ಮಾಡುವಂಥದ್ದು ಹೇಳಿದ್ದೀನಿ. ಆ ಡಿಫ್ರೆನ್ಷಿಯೇಟ್ ಮಾಡಿ, ಯಾಕೆಂದರೆ ಟ್ರೀಟ್ಮೆಂಟ್ ಭಾಳ ಡಿಫ್ರೆಂಟ್ ಆಗುತ್ತೆ ಅಲ್ವಾ. ನರ್ವ್ ಪೇಯ್ನ್ ಇದ್ದರೆ ಡಿಫ್ರೆಂಟ್ ಟ್ರೀಟ್ಮೆಂಟು, ಮಸಲ್ಸ್ ಪೇಯ್ನ್ ಇದ್ದರೆ ಡಿಫ್ರೆಂಟ್ ಟ್ರೀಟ್ಮೆಂಟು. ಅದನ್ನು ಡ್ಯಾನ್ಸ್ ಮಾಡೋದು, ಪಿಕಪ್ ಮಾಡೋದು ಭಾಳ ಸುಲಭ. ಸಿಂಪಲ್ಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು. ಈ ಒಂದು ಥಾಟ್ ನಿಮ್ಮ ಮನಸ್ಸಲ್ಲಿರಲಿ, ಯಾವ ರೀತಿಯ ಪೇಯ್ನ್ ಬರುತ್ತೆ ಅಂತ ಕೂಡಲೇ ನಿಮ್ಮ ಮನಸ್ಸಿಗೆ ಬರಲಿ. ನೀವೇ ಅದನ್ನು ಅನಲೈಸ್ ಮಾಡ್ಬೋದು, ನಿಮಗೆ ಗೊತ್ತಾಗುತ್ತೆ. ನ್ಯೂರಾಲಜಿಕಲ್ ಪೇಯ್ನ್ ಅಂತಂದರೆ ಕೂಡಲೇ ನಿಮ್ಮ ಡಾಕ್ಟ್ರಿಗೆ ತೋರಿಸಿ, ಬೇಕಾದ ಇನ್ವೆಸ್ಟಿಗೇಷನ್ಸ್ ಆಗಲಿ, ಬೇಕಾದ ಟ್ರೀಟ್ಮೆಂಟ್ ತೊಗೊಳ್ಳಿ. ಸಂಪೂರ್ಣವಾಗಿ ಅರ್ಲಿ ಸ್ಟೇಜಲ್ಲಿ ಸಂಪೂರ್ಣವಾಗಿ ಗುಣಪಡಿಸೋದು ಭಾಳ ಸುಲಭ. ಸೊ ನರ್ವ್ ಪೇಯ್ನ, ಮಸಲ್ಸ್ ಪೇಯ್ನ ಕ್ಲೀನಾಗಿ ಗೊತ್ತಾಯ್ತಾನೆ. ಸುಮ್ಮನೆ ನೀವು ಗೊತ್ತಾದರೆ ಪರವಾಗಿಲ್ಲ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಫಾರ್ವರ್ಡ್ ಮಾಡಿ. ಅವ್ರಿಗೂ ಅದ್ರ ಬಗ್ಗೆ ನಾಲೆಜ್ ಕರೆಕ್ಟ್. ಯಾರಿಗೆ ಸೈಟಿಕಾ ಪೇಯ್ನ್ ಇದೆ, ಯಾರಿಗೆ ಬ್ರೇಕಲ್ ಜಪ್ ಇದೆ, ಯಾರಿಗೆ ಕಾರ್ಪಲ್ ಸಿಂಡ್ರೋಮ್ ಇದೆ, ಯಾರಿಗೆ ಡಯಾಬಿಟಿಕ್ ನ್ಯೂರೋಪತಿ ಇದೆ, ಅವ್ರಿಗೆಲ್ಲ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಅವ್ರಿಗೂ ಗೊತ್ತಾಗಲಿ ಅವ್ರಿಗೆ ಮಸಲ್ಸ್ ಪೇಯ್ನ್ ಬರ್ತಿದೆಯಾ, ನರ್ವ್ ಪೇಯ್ನ್ ಬರ್ತಿದೆಯಾ ಅಂತ. ಸೊ ಒಂದಕ್ಕೊಂದು ಟ್ರೀಟ್ಮೆಂಟು ಭಾಳ ಡಿಫ್ರೆನ್ಸ್ ಆಗುತ್ತೆ. ಸೊ ಹಾಗೆ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಮರದೇ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಶ್ ಯು ಎನ್ ಹೆಲ್ತಿ, ವೆಲ್ತಿ, ಹ್ಯಾಪಿ ಲೈಫ್.